ನಮಸ್ಕಾರ ಪ್ರಿಯ ವೀಕ್ಷಕರೇ, ಪವಿತ್ರ ನವರಾತ್ರಿಯ ಪ್ರಯಾಣ ಈಗ 5ನೆಯ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿದಿನವೂ ನಾವು ದೇಗುಲದಂತಿರುವ ನಮ್ಮ ಮನಸ್ಸಿನಲ್ಲಿ ತಾಯಿಯಾದ ಪಾರ್ವತಿಯ ವಿಭಿನ್ನ ರೂಪಗಳನ್ನು ಆರಾಧಿಸುತ್ತಾ ಬಂದಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ 5ನೆಯ ದಿನದಂದು ಯಾವ ದೇವಿಯನ್ನ ಆರಾಧಿಸುತ್ತೇವೆ, ದೇವಿಯ ಮಹತ್ವವೇನು, ಪುರಾಣದ ಕಥೆಯೇನು, ಪೂಜಾ ವಿಧಾನಗಳೇನು, ಯಾವ ಬಣ್ಣದಿಂದ ಅಲಂಕರಿಸಿರುತ್ತಾರೆ ಎಂಬುದಾಗಿ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ಮೊದಲನೆಯ ದಿನ ಶೈಲಪುತ್ರಿ, 2ನೆಯ ದಿನ ಬ್ರಹ್ಮಚಾರಿಣಿ, 3ನೆಯ ದಿನ ಚಂದ್ರಘಂಟ ಹಾಗೂ 4ನೆಯ ದಿನ ಕುಷ್ಮಾಂಡ ದೇವಿಯನ್ನ ಆರಾಧಿಸುತ್ತಾ ಬಂದಿದ್ದೇವೆ. ಇಂದು ನವರಾತ್ರಿಯ 5ನೆಯ ದಿನ. ನಾವು 5ನೆಯ ದಿನದಂದು ತಾಯಿ ಪಾರ್ವತಿ ಸ್ಕಂದಮಾತೆ ಎಂಬ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡುತ್ತಾಳೆ. ತಾಯಿ ಸ್ಕಂದಮಾತೆಯನ್ನ ನಾವು ಆರಾಧಿಸುತ್ತೇವೆ. ಈ ರೂಪವು ಭಕ್ತರಿಗೆ ಮಮತೆಯ ತಾಯಿ ಹಾಗೂ ರಕ್ಷಕಿಯಾದ ದೇವಿಯಂತೆ ತೋರ್ಪಡುತ್ತದೆ. ಪುರಾಣದ ಪ್ರಕಾರ ತಾರಕಾಸುರ ಎಂಬ ರಾಕ್ಷಸನು ದೇವಾನುದೇವತೆಗಳಿಗೆ ಅತೀವ ಕಷ್ಟವನ್ನ ಕೊಡ್ತಾ ಇರ್ತಾನೆ. ತಾರಕಾಸುರ ಎಂಬ ರಾಕ್ಷಸನನ್ನ ಸೃಷ್ಟಿಸಿದ ಬ್ರಹ್ಮನು ಅವನಿಗೆ ಒಂದು ವರವನ್ನ ಕೊಟ್ಟಿರ್ತಾನೆ. ಅದೇನಪ್ಪಾ ಅಂದ್ರೆ, ನೀನು ಶಿವನ ಪುತ್ರನಿಂದ ಮಾತ್ರ ಕೊಲ್ಲಲ್ಪಡ್ತೀಯ, ಅವನನ್ನ ಬಿಟ್ಟು ನಿನ್ನನ್ನ ಯಾರಿಂದಲೂ ಕೊಲ್ಲೋದಕ್ಕೆ ಸಾಧ್ಯವಿಲ್ಲ ಎಂಬ ವರವನ್ನ ಬ್ರಹ್ಮದೇವನು ತಾರಕಾಸುರ ಎಂಬ ರಾಕ್ಷಸನಿಗೆ ಕೊಟ್ಟಿರ್ತಾನೆ. ಈ ಒಂದು ವರದಿಂದ ತಾರಕಾಸುರ ರಾಕ್ಷಸನು ಅಹಂಕಾರದಿಂದ ತೇಲಾಡ್ತಾ ಇರ್ತಾನೆ. ಶಿವನಿಗೆ ಹೇಗಿದ್ರೂ ಮದುವೆ ಆಗೋದಿಲ್ಲ, ಹೀಗಾಗಿ ನನಗೆ ಮರಣವೇ ಇಲ್ಲ ಎಂಬುದು ಅವನ ನಿರ್ಲಕ್ಷ್ಯತನೆಯಿಂದ ತಿರುಗಾಡ್ತಾ ಇರ್ತಾನೆ. ಆದರೆ ದೇವಲೀಲೆಯನ್ನ ಮನುಷ್ಯನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ತಾಯಿ ಪಾರ್ವತಿಯ ಕಠಿಣ ತಪಸ್ಸಿನ ನಂತರ ಶಿವ ಪಾರ್ವತಿಯ ಮಂಗಳ ಮದುವೆ ಜರುಗುತ್ತದೆ. ನಂತರ ಸ್ಕಂದ ಅನ್ನುವ ಒಂದು ಪುತ್ರ ಹುಟ್ಟುತ್ತಾನೆ. ಅವನನ್ನ ಷಣ್ಮುಖ ಮತ್ತು ಸ್ಕಂದ ಅಂತಲೂ ಕರೆಯುತ್ತಾರೆ. ಈ ಬಾಲಕ ಸಾಮಾನ್ಯ ಮಗುವಾಗಿರದೆ ದೈವಾನುಗ್ರಹವನ್ನ ಪಡೆದ ಮಗುವಾಗಿರ್ತಾನೆ. ದೇವತೆಗಳೆಲ್ಲರೂ ತಮ್ಮ ತಮ್ಮ ದೈವಿಕ ಶಕ್ತಿಯನ್ನ ಆ ಸ್ಕಂದ ಎನ್ನುವ ಪುತ್ರನಿಗೆ ಸುರಿದಿರ್ತಾರೆ. ಹೀಗಾಗಿ ಸ್ಕಂದನು ಸ್ವತಃ ದೇವಸೇನೆಯ ಸೇನಾಧಿಪತಿ ಆಗ್ತಾನೆ. ಒಂದು ಭಯಾನಕ ಯುದ್ಧದಲ್ಲಿ ಸ್ಕಂದನು ತಾರಕಾಸುರನನ್ನ ಎದುರಿಸಿ ಅವನನ್ನ ಸೋಲಿಸ್ತಾನೆ, ಅವನನ್ನ ಸಂಹರಿಸುತ್ತಾನೆ. ಆ ಕ್ಷಣದಲ್ಲಿ ಜಗತ್ತಿನ ಎಲ್ಲರೂ ದುಃಖದಿಂದ ಮುಕ್ತಿ ಹೊಂದ್ತಾರೆ. ಹೀಗಾಗಿ ಲೋಕ ಕಲ್ಯಾಣಕ್ಕಾಗಿ ತನ್ನ ಮಗನಾದ ಸ್ಕಂದನನ್ನ ಜನ್ಮ ನೀಡಿದ ತಾಯಿಗೆ ಸ್ಕಂದಮಾತೆ ಎಂಬ ಹೆಸರು ಬರುತ್ತದೆ. ತಾಯಿ ಪಾರ್ವತಿಯು ಸ್ಕಂದಮಾತಾ ದೇವಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗ್ತಾಳೆ. ಈ ಅವತಾರದಲ್ಲಿ ದೇವಿಯು ತನ್ನ ಮಗನಾದ ಸ್ಕಂದನನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರ್ತಾಳೆ. ಅವಳಿಗೆ 4 ಭುಜಗಳಿರ್ತವೆ. 2 ಕೈಗಳಲ್ಲಿ ಕಮಲದ ಹೂ, ಒಂದು ಕೈಯಲ್ಲಿ ತನ್ನ ಮಗನಾದ ಸ್ಕಂದ, ಮತ್ತೊಂದು ಕೈಯಲ್ಲಿ ಸದಾ ಭಕ್ತರನ್ನ ರಕ್ಷಿಸುವ ಅಭಯ ಮುದ್ರೆ ಇರುತ್ತದೆ. ಅವಳ ದೇಹ ಸಂಪೂರ್ಣ ಶ್ವೇತವರ್ಣದಿಂದ ಕಂಗೊಳಿಸುತ್ತಿದ್ದು, ಅವಳು ಕಮಲದ ಆಸನದಲ್ಲಿ ಕುಳಿತಿರುವುದರಿಂದ ಅವಳನ್ನ ಪದ್ಮಾಸನಾದೇವಿ ಅಂತಲೂ ಕರೆಯುತ್ತಾರೆ. ಸಿಂಹವು ತಾಯಿಯ ವಾಹನವಾಗಿರುತ್ತದೆ. ತಾಯಿಯ ಈ ರೂಪವು ಶಾಂತಿ, ಮಮತೆ ಮತ್ತು ಸಾತ್ವಿಕತೆಯ ಸಂಕೇತವಾಗಿದೆ. ಸ್ಕಂದಮಾತೆಯನ್ನ ಭಕ್ತಿಯಿಂದ ಆರಾಧಿಸಿದರೆ ತಾಯಿಯ ಆಶೀರ್ವಾದ ಮಾತ್ರವಲ್ಲದೆ ಮಗನಾದ ಸ್ಕಂದನ ಆಶೀರ್ವಾದವೂ ದೊರೆಯುತ್ತದೆ. ಈ ಪೂಜೆಯಿಂದ ಭಕ್ತರು ಎಲ್ಲಾ ಕಷ್ಟಗಳಿಂದ ಮುಕ್ತರಾಗುತ್ತಾರೆ. ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ದೊರೆಯುತ್ತದೆ. ಕುಟುಂಬದಲ್ಲಿ ಸಮೃದ್ಧಿ ಮತ್ತು ಏಕತೆ ವಾಸಿಸುತ್ತದೆ. ಜೀವನದಲ್ಲಿ ಖ್ಯಾತಿ, ಸಂಪತ್ತು ಮತ್ತು ಶುಭ ಫಲ ದೊರೆಯುತ್ತದೆ. ಸ್ಕಂದ ಮಾತೆಯು ಬುಧಗ್ರಹದ ಅಧಿಪತಿಯಾಗಿದ್ದಾಳೆ. ಆದ್ದರಿಂದ ಜನ್ಮ ಕುಂಡಲಿಯಲ್ಲಿ ಬುಧ ದೋಷ ಇದ್ದವರಿಗೆ ಈ ದಿನದ ಪೂಜೆ ವಿಶೇಷ ಫಲ ನೀಡುತ್ತದೆ. ಸ್ಕಂದಮಾತೆಗೆ ಕೆಂಪು ಬಣ್ಣದ ಹೂಗಳು, ವಿಶೇಷವಾಗಿ ಕಮಲದ ಹೂಗಳು ಅತ್ಯಂತ ಪ್ರಿಯವಾಗಿರ್ತವೆ. ಈ ದಿನ ಭಕ್ತರು ಮನಸ್ಸನ್ನು ಶುದ್ಧಗೊಳಿಸಿ ಹೃದಯದಿಂದ ಭಕ್ತಿ ಭಾವದಿಂದ ದೇವಿಯನ್ನು ಆರಾಧಿಸಬೇಕು. ಷೋಡಶೋಪಚಾರ ಪೂಜೆಯ ಮೂಲಕ ಕಮಲ, ದೀಪ, ಧೂಪ, ನೈವೇದ್ಯ ಸಲ್ಲಿಸಿ ಕೊನೆಯಲ್ಲಿ ಆರತಿ ಸಲ್ಲಿಸುವುದು ಅತ್ಯಂತ ಶುಭಕರವಾಗಿದೆ. ಈ ಪೂಜೆಯಿಂದ ಭಕ್ತರಿಗೆ ಆಧ್ಯಾತ್ಮಿಕ ಸಂತೃಪ್ತಿ, ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸದ್ಗತಿ ದೊರೆಯುತ್ತದೆ. ಹೀಗಾಗಿ ನವರಾತ್ರಿಯ 5ನೇ ದಿನದಲ್ಲಿ ಸ್ಕಂದಮಾತೆಯ ಆರಾಧನೆ ಭಕ್ತರಿಗೆ ತಾಯಿಯ ಮಮತೆ, ಪುತ್ರನ ಶಕ್ತಿ ಮತ್ತು ಲೋಕ ಕಲ್ಯಾಣದ ಆಶೀರ್ವಾದವನ್ನ ನೀಡುತ್ತದೆ. ನವರಾತ್ರಿಯ 5ನೆಯ ದಿನದಂದು ಹಸಿರು ಬಣ್ಣದಿಂದ ದೇವಿಯನ್ನು ಅಲಂಕರಿಸಿರುತ್ತಾರೆ. ಹಸಿರು ಬಣ್ಣವು ಪ್ರಕೃತಿಯ ಪ್ರತೀಕ. ಇದು ಶಾಂತಿ, ಸೌಹಾರ್ದತೆ, ಬೆಳವಣಿಗೆ ಹಾಗೂ ಫಲವತ್ತತೆಯ ಸಂಕೇತವಾಗಿದೆ. ಹಸಿರು ಬಣ್ಣವನ್ನು ಧರಿಸುವುದು ಮನಸ್ಸಿಗೆ ತಾಜಾತನವನ್ನ, ಬದುಕಿಗೆ ಹೊಸ ಉತ್ಸಾಹವನ್ನು ಹಾಗೂ ಜೀವನದಲ್ಲಿ ಹೊಸ ಪ್ರಾರಂಭಕ್ಕೆ ಪ್ರೇರಣೆಯನ್ನು ನೀಡುತ್ತದೆ. ಈ ದಿನ ಭಕ್ತರು ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಿ ಸ್ಕಂದಮಾತೆಯ ಆರಾಧನೆಯನ್ನು ಮಾಡುತ್ತಾರೆ. ಹಸಿರು ಬಣ್ಣವು ಜಗತ್ತಿಗೆ ಸಮತೋಲನ ಮತ್ತು ಶಾಂತಿಯ ಸಂದೇಶವನ್ನು ನೀಡುವಂತೆ ನಮ್ಮ ಜೀವನದಲ್ಲಿಯೂ ಸಮೃದ್ಧಿ ಹಾಗೂ ಸಂತೋಷವನ್ನು ತರಲು ಸಹಕಾರಿಯಾಗಿದೆ. ಆದುದರಿಂದ 5ನೆಯ ದಿನ ಹಸಿರು ಬಣ್ಣವನ್ನು ಧರಿಸಿ ದೈವಿ ಶಕ್ತಿಯ ಕೃಪೆಯನ್ನು ಪಡೆದು ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತಂದುಕೊಳ್ಳೋಣ. ತಾಯಿ ಸ್ಕಂದಮಾತೆಯು ತಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. 5ನೆಯ ದಿನದ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ನವರಾತ್ರಿಯ ಮೊದಲನೆಯ, 2ನೆಯ, 3ನೆಯ ಹಾಗೂ 4ನೆಯ ದಿನದ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ.